ಮಾರಾಟ ಜಾಲವನ್ನ ಮಟ್ಟ ಹಾಕುವ ಜೊತೆಗೆ ಮತಾಂತರಕ್ಕೆ ಪ್ರೇರೇಪಣೆ ನೀಡುತ್ತಿರುವ ಲವ್ ಜಿಹಾದ್ ತಡೆಗೆ ರಾಜ್ಯದಲ್ಲೂ ಕಠಿಣವಾದ ಕಾನೂನುಗಳನ್ನು ಜಾರಿಗೆ ತರುವುದಾಗಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ನಡೆಯುತ್ತಿರುವ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಡ್ರಗ್ಸ್ ಮಾಫಿಯಾವನ್ನ ಮಟ್ಟ ಹಾಕುತ್ತಿದ್ದೇವೆ. ಕರ್ನಾಟಕವನ್ನ ಡ್ರಗ್ಸ್ ಮುಕ್ತ ರಾಜ್ಯವನ್ನಾಗಿಸಲು ಕಠಿಣ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂದರಲ್ಲದೆ ಲವ್ ಜಿಹಾದ್ಗೆ ತಡೆಯೊಡ್ಡಲು ಕಠಿಣ ಕಾನೂನುಗಳು ಜಾರಿಯಾಗುತ್ತವೆ ಎಂದರು. ಗುಂಡ್ಲುಪೇಟೆಯ ಪುರಸಭೆಯ ಅಧ್ಯಕ್ಷರಾಗಿ ಬಿಜೆಪಿಯ ಪಿ ಗಿರೀಶ್ ಆಯ್ಕೆಯಾಗಿದ್ದಾರೆ. ಪಿ ಗಿರೀಶ್ ಎರಡನೇ ಬಾರಿಗೆ ಗುಂಡ್ಲುಪೇಟೆ ಪುರಸಭೆಯ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದು, ಉಪಾಧ್ಯಕ್ಷರಾಗಿ ದೀಪಿಕಾ ಚುನಾಯಿತರಾಗಿದ್ದಾರೆ. ಗುಂಡ್ಲುಪೇಟೆ ಪುರಸಭೆಯಲ್ಲಿ ಒಟ್ಟು 23 ಸದಸ್ಯರಿದ್ದು, ಬಿಜೆಪಿಗೆ 14 ಹಾಗೂ ಕಾಂಗ್ರೆಸ್ಗೆ 8 ಮಂದಿ ಸದಸ್ಯರ ಬಲ ಇದೆ. ಹೀಗಾಗಿ ಹೆಚ್ಚಿನ ಸದಸ್ಯರ ಬಲ ಹೊಂದಿರುವ ಬಿಜೆಪಿಗೆ ಇಂದು ನಡೆದ ಚುನಾವಣೆಯಲ್ಲಿ ಗೆಲುವು ಸುಲಭದ ಹಾದಿಯಾಗಿತ್ತು. ಗುಂಡ್ಲುಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಸಿಎಸ್ ನಿರಂಜನ್ ಕುಮಾರ್ ಮತ್ತಿತರ ಪ್ರಮುಖರು ನೂತನ ಅಧ್ಯಕ್ಷರಾಗಿ ಪಿ ಗಿರೀಶ್ ಹಾಗೂ ಉಪಾಧ್ಯಕ್ಷರಾದ ದೀಪಿಕಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಕಲ್ಯಾಣ ಮಂಟಪಗಳಲ್ಲಿ 500 ಅಥವಾ 1,000 ಜನ ಸೇರಿದ್ರೆ ಕ್ರಿಮಿನಲ್ ಕೇಸ್ ದಾಖಲು ಮಾಡಲಾಗುವುದು ಎಂದು ಮೈಸೂರಿನ ಕಲ್ಯಾಣ ಮಂಟಪಗಳ ಮಾಲೀಕರಿಗೆ ಡಿಸಿಪಿ ಡಾಕ್ಟರ್ ಎಎನ್ ಪ್ರಕಾಶ್ ಗೌಡ ಅವರು ಎಚ್ಚರಿಕೆ ನೀಡಿದ್ದಾರೆ. ಮೈಸೂರಿನ ಪೊಲೀಸ್ ಆಯುಕ್ತರ ಕಚೇರಿಯ ಆವರಣದಲ್ಲಿ ಇಂದು ನಡೆದ ಕಲ್ಯಾಣ ಮಂಟಪಗಳ ಮಾಲೀಕರ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮೈಸೂರು ನಗರ ಮತ್ತು ಜಿಲ್ಲೆಯಲ್ಲಿ ಕೊರೋನಾ ಇನ್ನೂ ನಿಯಂತ್ರಣಕ್ಕೆ ಬಂದಿಲ್ಲ. ನಾವು ಮತ್ತು ನೀವೆಲ್ಲ ಸೇರಿ ಕೊರೋನಾವನ್ನ ತಡೆಯಬೇಕಾಗಿದೆ. ಅದಕ್ಕಾಗಿ ನಿಮ್ಮ ಸಹಕಾರ ಅಗತ್ಯ ಎಂದರು. ನಿಮ್ಮ ಕಲ್ಯಾಣ ಮಂಟಪದ ಹೊರಗಡೆ ಸ್ಯಾನಿಟೈಸರ್ ಇಡಬೇಕು. ಬರುವವರು ಮಾಸ್ಕ್ ಹಾಕಿದ್ದಾರೆ ಎಂದು ಚೆಕ್ ಮಾಡಲು ಒಬ್ಬರನ್ನ ನೀವು ನೇಮಿಸಬೇಕು. ಇದು ನಿಮ್ಮ ಜವಾಬ್ದಾರಿಯಾಗಿರುತ್ತದೆ. ಕಲ್ಯಾಣ ಮಂಟಪವನ್ನ ಬುಕ್ ಮಾಡಲು ಬರುವವರ ಮಾಹಿತಿಯನ್ನ 1 ವಾರ ಮುಂಚಿತವಾಗಿ ನೀಡಬೇಕು. ನಿಮ್ಮ ವ್ಯಾಪ್ತಿಗೆ ಬರುವ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು. ಮದುವೆ, ಸಭೆ, ಸಮಾರಂಭ ಮಾಡುವವರು ನಮ್ಮಿಂದ ಅನುಮತಿ ಪಡೆಯಬೇಕಿಲ್ಲ. ತಕ್ಷಣ ನಿಮ್ಮ ಕಲ್ಯಾಣ ಮಂಟಪವನ್ನ ಬುಕ್ ಮಾಡಿದವರ ಮಾಹಿತಿಯನ್ನು ನಮಗೆ ನೀಡಬೇಕು ಎಂದು ಅವರು ಹೇಳಿದರು. 200 ಜನಕ್ಕಿಂತ ಹೆಚ್ಚು ಜನರು ಸೇರದಂತೆ ನೋಡಿಕೊಳ್ಳಿ. ಒಂದು ವೇಳೆ 200 ಜನಕ್ಕಿಂತ ಹೆಚ್ಚು ಜನ ಸೇರಿದ್ರೆ ನಿಮ್ಮ ಹಾಗೂ ಕಾರ್ಯಕ್ರಮ ಮಾಡಿದವರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲಾಗುವುದು. ಡೈನಿಂಗ್ ಹಾಲ್ನಲ್ಲಿ ಊಟ ಬಡಿಸುವವರು 1 ವಾರ ಮುಂಚಿತವಾಗಿ ಕೊರೋನಾ ಟೆಸ್ಟ್ ಮಾಡಿಸಬೇಕು. ಎಲ್ಲ ಕಡೆ ಉಚಿತವಾಗಿ ಟೆಸ್ಟ್ ಮಾಡಲಾಗುತ್ತಿದೆ. ಬೇಕಾದರೆ ನೀವು ಆರೋಗ್ಯ ಇಲಾಖೆಯ ಸಹಾಯವನ್ನು ಪಡೆಯಬಹುದು. ಕೊರೋನಾಗೆ ವ್ಯಾಕ್ಸಿನ್ ಬರುವವರೆಗೆ ನೀವು ಜಿಲ್ಲಾಡಳಿತ ಹಾಗೂ ಪೊಲೀಸ್ ಇಲಾಖೆಗೆ ಸಹಕಾರ ನೀಡಿ ಎಂದು ಡಿಸಿಪಿ ಪ್ರಕಾಶ್ ಗೌಡ ಸೂಚಿಸಿದರು. ಬುಕ್ ಮಾಡಕ್ಕೆ ಬರ್ತಾರೆ. 1 ವಾರ ಮುಂಚಿತವಾಗಿ ನಮ್ಮ ಸ್ಥಳೀಯ ಪೊಲೀಸ್ ಠಾಣೆಗಳು ಏನಿರ್ತವೆ, ನಿಮ್ಮ ವ್ಯಾಪ್ತಿ ಒಳಗಡೆ ಬರುವಂತ ಪೊಲೀಸ್ ಠಾಣೆಗಳಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ. ಈಗ ಇಂಥ ದಿನ ಇಂಥ ಒಂದು ಕಾರ್ಯಕ್ರಮ ಇದೆ ಅಂತೇಳಿ ಪ್ರತಿಯೊಬ್ಬ ಮದುವೆ ಮಾಡುವಂಥವ್ರು ಅಥವಾ ಎಂಗೇಜ್ಮೆಂಟ್ ಮಾಡುವವರು ನಮ್ಮಿಂದ ಬಂದು ಅನುಮತಿಯನ್ನು ಪಡೆಯುವಂಥ ಅಗತ್ಯ ಇಲ್ಲ. ಆ ಮಿತಿಗೆ ಒಳಪಟ್ಟು ನೀವು ಇಂತಿಂಥ ದಿನ ಇಂಥ ಒಂದು ಕಾರ್ಯಕ್ರಮ ನಮ್ಮ ಚೌಲ್ಟ್ರಿನಲ್ಲಿದೆ ಅಂತ ಕನಿಷ್ಠ 1 ವಾರ ಅಥವಾ ನಿಮಗೆ ತುರ್ತಾಗಿ ಏನಾದರೂ ಯಾರಾದರೂ ಯಾವುದೇ ಬೇರೆ ಸಭೆ ಸಮಾರಂಭವನ್ನು ಮಾಡಬೇಕು ಅಂತೇಳಿ ಏನಾದರೂ ಚೌಲ್ಟ್ರಿಯನ್ನು ಬುಕ್ ಮಾಡಿದ್ರೆ ಅಂಥ ಸಂದರ್ಭದಲ್ಲಿ ಇಮಿಡಿಯೇಟ್ ಆಗಿ ನಿಮ್ಗೆ ಇವತ್ತು ಬುಕ್ ಆಯಿತು, ನಾಳೆ ಕಾರ್ಯಕ್ರಮ ಇದೆ ಅಂತಂದರೆ ಆ ಕೂಡಲೇ ಸಂಬಂಧಪಟ್ಟಂಥ ಪೊಲೀಸ್ ಇನ್ಸ್ಪೆಕ್ಟರ್ ಅವ್ರ ಗಮನಕ್ಕೆ ತರಬೇಕಾಗತ್ತೆ. ಅಂಥ ಕೆಲಸಗಳನ್ನು ಮಾಡೋದ್ರ ಮೂಲಕ ನಮ್ಮ ಜೊತೆ ಸಹಕಾರವನ್ನು ಕೊಡಿ. ಈ ಒಂದು ಕೊರೋನಾ ಸೋಂಕನ್ನು ನಿಯಂತ್ರಣ ಮಾಡಲಿಕ್ಕೆ ನೀವು ನಮ್ಮ ಜೊತೆ ಕೈ ಜೋಡಿಸಿ ಅನ್ನುವಂಥದ್ದನ್ನು ಜಿಲ್ಲಾಡಳಿತದ ಪರವಾಗಿ ಮತ್ತು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಕೋರ್ತೇನೆ. ಹಾಗೆಯೇ ಜನಸಂಖ್ಯೆ 200 ಮಿತಿ, 100 ಅಲ್ಲ 100 ಇದ್ದದ್ದು 200ವರೆಗೆ ನಾವು ಮಾಡ್ಬೋದು ಅನ್ನುವಂಥ ಒಂದು ಮಿತಿಯನ್ನು ನಾವು ವಿಧಿಸಿದ್ದೀವಿ. ಆ 200 ಮಿತಿಗೆ ಒಳಪಟ್ಟು ಸಭೆ ಸಮಾರಂಭ ನಾವು ಮಾಡಬೇಕು ಅನ್ನುವಂಥದ್ದು. ಮತ್ತು ಹಾಗೆಯೇ ಡೈನಿಂಗ್ ಹಾಲ್ನಲ್ಲಿ ಮತ್ತು ಅಲ್ಲಿ ಊಟವನ್ನು ಬಡಿಸುವಂಥ ವ್ಯಕ್ತಿಗಳು ಸಾಧ್ಯವಾದಷ್ಟು ಕನಿಷ್ಠ 1 ವಾರ ಅಥವಾ ಇಂದಿನ ದಿನಗಳಲ್ಲಿ ಅವರು ಕೋವಿಡ್ ಟೆಸ್ಟನ್ನು ಮಾಡಿಸ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೊಡುವಂಥದ್ದು ಬಹಳ ಮುಖ್ಯ. ಯಾಕೆಂದರೆ ಈಗ ಎಲ್ಲ ಕಡೆ ಉಚಿತವಾಗಿ ಬಹಳ ಸುಲಭವಾಗಿ ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲೇ ಬೇಕು ಅಂದರೆ ನಿಮ್ಮ ಚೌಲ್ಟ್ರಿಗೆ ಬಂದು ಟೆಸ್ಟನ್ನು ಮಾಡಿಸುವಂಥ ಒಂದು ಪ್ರಾವಿಷನ್ ಇದೆ. ಅದಕ್ಕೂ ಕೂಡ ನೀವು ಸ್ಥಳೀಯ ಆರೋಗ್ಯಾಧಿಕಾರಿಗಳ ಒಂದು ಸಂಪರ್ಕವನ್ನು ಇಟ್ಕೊಂಡು ಅವಶ್ಯಕತೆ ಬಂತು ಅಂತಂದರೆ ಅಲ್ಲೇ ಚೌಲ್ಟ್ರಿನಲ್ಲೇ ಒಂದು ಟೆಸ್ಟನ್ನು ಮಾಡಿಸೋದು, ಅಲ್ಲೇ ಒಂದು ಅರ್ಧ ಗಂಟೆ ಒಳಗಡೆ ರಿಸಲ್ಟನ್ನು ಕೊಡ್ತಾರೆ. ರೈತ ವಿರೋಧಿ ಮಸೂದೆಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ದೇಶಾದ್ಯಂತ ಇಂದು ರಸ್ತೆ ತಡೆ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಚಳುವಳಿಯ ಅಂಗವಾಗಿ ಅಖಿಲ ಭಾರತ ರೈತ ಸಂಘರ್ಷ ಸಮಿತಿಯ ಕರೆಯ ಮೇರೆಗೆ ಮೈಸೂರಿನಲ್ಲೂ ಸಹ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ರಸ್ತೆ ತಡೆ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಬಂಡಿಪಾಳ್ಯದ ಎಪಿಎಂಸಿ ವೃತ್ತದಲ್ಲಿ ಮೈಸೂರು ಊಟಿ ಹೆದ್ದಾರಿಯನ್ನು ತಡೆಯುವ ಮೂಲಕ ರೈತ ಸಂಘಟನೆಗಳ ಮುಖಂಡರು ಹಾಗೂ ನೂರಾರು ಕಾರ್ಯಕರ್ತರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ಪ್ರತಿಭಟನೆ ನಡೆಸಿ ಧಿಕ್ಕಾರದ ಘೋಷಣೆಗಳನ್ನು ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು.
ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಬಡಗಲಪುರ ನಾಗೇಂದ್ರ ಅವರ ನೇತೃತ್ವದಲ್ಲಿ ಪ್ರತಿಭಟನಾ ನಿರತ ರೈತರು ಮಾನವ ಸರಪಳಿ ನಿರ್ಮಿಸಿ ತಮ್ಮ ಒಗ್ಗಟ್ಟು ಪ್ರದರ್ಶಿಸಿದರು. ಸರ್ಕಾರ ಕೂಡಲೇ ರೈತ ವಿರೋಧಿ ಕಾಯ್ದೆಗಳನ್ನು ಹಿಂದಕ್ಕೆ ಪಡೆಯಬೇಕು ಎಂದು ರೈತರು ಆಗ್ರಹಿಸಿದರು. ಪ್ರತಿಭಟನೆಯ ಹಿನ್ನೆಲೆಯಲ್ಲಿ ಮೈಸೂರು ಊಟಿ ರಸ್ತೆಯಲ್ಲಿ ಮತ್ತು ರಿಂಗ್ ರಸ್ತೆಗಳಲ್ಲಿ ನೂರಾರು ವಾಹನಗಳು ಸಾಲುಗಟ್ಟಿ ನಿಲ್ಲಬೇಕಾಯಿತು. ಇವೆಲ್ಲೂ ಕೂಡ ಒಂದು ಅಲ್ಲ ಒಂದಕ್ಕೋಸ್ಕರ ಕೃಷಿ ಸಂಬಂಧಪಟ್ಟಂಥವು, ಜನಸಾಮಾನ್ಯರಿಗೆ ಸಂಬಂಧಪಟ್ಟಂಥವು ಬಹಳಷ್ಟು ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅದರ ಬಗ್ಗೆ ಇನ್ನೊಬ್ಬರು ರಾಜ್ಯ ಮುಖಂಡರಾಗಿದ್ದಂಥ ಲೋಕೇಶ್ ದರ್ಶೋರಿದ್ದಾರೆ, ಜಿಲ್ಲಾ ಅಧ್ಯಕ್ಷರಿದ್ದಾರೆ, ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ಮತ್ತೆ ನಮ್ಮ ಎಲ್ಲರೂ ಕೂಡ ಈಗ ನಮ್ಮ ಅಧ್ಯಕ್ಷರು ಹೇಳ್ತಾ ಇದ್ದಾರೆ, ಎಲ್ಲರೂ ಕೂಡ ಮೇಲೆ ನಿಂತು ಮಾನವ ಸರಪಳಿ ಮಾಡ್ರಿ. ಮೊದಲು ಎಲ್ಲ ಮೇಲೆ ನಿಂತ್ಕೊಳ್ರಿ, ಮಾನವ ಸರಪಳಿ ಎಲ್ಲರೂ ಕೂಡ ರೌಂಡ್ ಆಫ್ ಎಲ್ಲ ಮೇಲೆ ಮಾನವ ಸರಪಳಿ ಮಾಡಿ ಸ್ವಚ್ಛಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಏನೇ ಬರಲಿ ಎಲ್ಲ ಮಾನವ ಸರಪಳಿ ಮಾಡಿ ಕೈಯನ್ನ ಕಿತ್ಕೊಳ್ತಾರೆ. ಬನ್ರಿ ಎಲ್ಲ ಫುಲ್ ಕವರ್ ಮಾಡಿ ಕೈ ಇಟ್ಕೊಳ್ರಿ, ಕೈ ಇಲ್ರಿ ಯಜಮಾನ್ರೆ, ಕೈ 3ನೇ ತಾರೀಕು ಕೇಂದ್ರ ಸರ್ಕಾರ ಒಂದು APMC ಕಾಯ್ದೆ ತಿದ್ದುಪಡಿ, ಅಗತ್ಯ ವಸ್ತುಗಳ ಕಾಯ್ದೆ ತಿದ್ದುಪಡಿ, ವಿದ್ಯುತ್ ಚಾಲನಾ ನೀತಿ ಕಾಯ್ದೆ ತಿದ್ದುಪಡಿ ತಂದು ಸುಗ್ರೀವಾಜ್ಞೆ ಮೂಲಕ ಬಂದು ಈಗ ಸೆಷನ್ನಲ್ಲಿ ಪಾಸ್ ಮಾಡ್ಕೊಂಡಿದೆ. ಅದರ ವಿರುದ್ಧ ನಿರಂತರವಾಗಿ ಚಳುವಳಿ ನಡೀತಾ ಇದೆ. ಪಂಜಾಬ್ ಆಗ್ಬೋದು, ಹರಿಯಾಣ ಆಗ್ಬೋದು, ಕರ್ನಾಟಕ ಆಗ್ಬೋದು, ಡೆಲ್ಲಿ ಆಗ್ಬೋದು, ಇತರ ಕಡೆ ಎಲ್ಲ ನಡೀತಾ ಇದೆ. 12-13 ರಾಜ್ಯ ಸರ್ಕಾರಗಳು ವಿರೋಧ ಮಾಡಿದ್ದೇವೆ. ಪಂಜಾಬ್ ಮತ್ತು ರಾಜ್ಯ ಸರ್ಕಾರ ರೈತರ ಹಿತಾಸಕ್ತಿಗೋಸ್ಕರ ಕಾನೂನುಗಳು ತಂದಿದ್ದೇವೆ. ಆದರೆ ಕೇಂದ್ರ ಸರ್ಕಾರ ಇಡೀ ಕೃಷಿ ಕ್ಷೇತ್ರವನ್ನು ಬಂಡವಾಳಿಗರ ಕೈಗೆ, ಕಾರ್ಪೊರೇಟರ್ ಕೈಗೆ ಒಪ್ಪಿಸಿ ಇಡೀ ರೈತಾಪಿ ಕುಲವನ್ನು ನಾಶ ಮಾಡಿಕೊಟ್ಟಿದೆ. ರೈತರು ಒಕ್ಕಲ್ತನ ಕಳ್ಕೋಬೇಕು ಅಂತ ಮಾಡ್ತಾ ಇದೆ. ಕಾರ್ಮಿಕರು ಬೀದಿ ಪಾಲಾಗಿ ಮಾಡ್ತಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಆಹಾರ ಸಾರ್ವಭೌಮತ್ವಕ್ಕೆ ಧಕ್ಕೆ ಉಂಟು ಮಾಡ್ತಾ ಇದೆ. ಆಹಾರ ಸಂಸ್ಕೃತಿ ಧಕ್ಕೆ ಮಾಡ್ತಿದೆ. ಗ್ರಾಹಕರು ಇನ್ನು ಮುಂದೆ 1 kg ಅಕ್ಕಿ ತಗೊಳ್ಳೋಕೆ 200 ರೂಪಾಯಿ ಆದರೂ ಆಗೋದು ಈ ಕಾಯ್ದೆ ಜಾರಿಗೆ. ಇದರಿಂದ ಇದು ಬರೀ ರೈತರದಲ್ಲ, ಕಾರ್ಮಿಕರದಲ್ಲ, ದಲಿತರದಲ್ಲ, ಇದು ಇಡೀ ಸಮಾಜದ ಮೇಲೆ ಪರಿಣಾಮ ಬೀರೋದ್ರಿಂದ ನಾವು ಇಡೀ ರಾಷ್ಟ್ರಾದ್ಯಂತ ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ ಕರೆಯ ಮೇರೆಗೆ ಇಡೀ ರಾಷ್ಟ್ರಾದ್ಯಂತ ಎಲ್ಲ ರಾಜ್ಯಗಳಲ್ಲೂ, ಎಲ್ಲ ಜಿಲ್ಲೆಗಳಲ್ಲೂ ಚಳವಳಿ ಮಾಡ್ತಿದ್ದೀವಿ. ಕರ್ನಾಟಕದಲ್ಲಿ 21 ಕಡೆ ಚಳವಳಿ ಮಾಡ್ತೀವಿ, ಮೈಸೂರು ಸೇರಿದಂಗೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ. ನಮ್ಮ ರಾಜ್ಯ ಸರ್ಕಾರ ಮತ್ತೆ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿಯನ್ನು ಸುಗ್ರೀವಾಜ್ಞೆ ಹೊರಡಿಸಿದೆ. APMC ಕಾಯ್ದೆಗೂ ಸುಗ್ರೀವಾಜ್ಞೆ ಹೊರಡಿಸುತ್ತೆ. ಅದನ್ನು ಕೂಡ ಸುಡ್ತೀವಿ ನಾವಿಲ್ಲಿ. ಸುಟ್ಟು ನಿರಂತರವಾಗಿ ರೈತ, ದಲಿತ, ಕಾರ್ಮಿಕ ಹೋರಾಟ ಇದು ನಿರಂತರ ನಡೀತಿದೆ. ಮುಂಬರುವಂಥ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ಮುತ್ತಿಗೆ ಹಾಕಿ ನಾವು ವಿರೋಧ ಮಾಡ್ತೀವಿ ಮತ್ತು ಜಾರಿಗೆ ಬರೋದು ಬಿಡೋದಿಲ್ಲ. ಈ ಸರ್ಕಾರನ ಕಿತ್ತೊಗಿತೀವಿ ಅಂತ ಘೋಷಣೆ ಈ ಚಳವಳಿ ಮಾಡ್ತೀವಿ. ಸರ್, ರೈತರು, ಕಾರ್ಮಿಕರು, ದಲಿತರು ಎಲ್ಲ ಒಂದು ಕಡೆ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ST ಸೋಮಶೇಖರ್ ಇಂದು ತಿನರ್ಸಿಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರವಾಸ ಕೈಗೊಂಡಿದ್ದಾರೆ. ಗ್ರಾಮ ಪಂಚಾಯಿತಿ ಚುನಾವಣೆಗೆ ಬಿಜೆಪಿಯನ್ನ ಸಜ್ಜುಗೊಳಿಸುವ ಕಾರ್ಯದಲ್ಲಿ ನಿರತರಾಗಿರುವ ಸಚಿವರು ಇಂದು ಗ್ರಾಮೀಣ ಭಾಗದ ಪಕ್ಷದ ಮುಖಂಡರ ಜೊತೆ ಸರಣಿ ಚುನಾವಣಾ ಪೂರ್ವಭಾವಿ ಸಭೆಗಳನ್ನು ನಡೆಸಲಿದ್ದಾರೆ. ಮೊದಲಿಗೆ ಶಂಭುದೇವನಹಳ್ಳಿಗೆ ಭೇಟಿ ನೀಡಿ ಗ್ರಾಮದ ಪ್ರಮುಖರ ಜೊತೆ ಚರ್ಚಿಸಲಿರುವ ಅವರು ನಂತರ ಮುಡುಕನಪುರದಲ್ಲಿ ಪಕ್ಷದ ಮುಖಂಡರ ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ನಂತರ ತಲಕಾಡಿಗೆ ಭೇಟಿ ನೀಡಿ ಪಂಚಲಿಂಗ ದರ್ಶನಕ್ಕೆ ಸಂಬಂಧಪಟ್ಟಂತ ಕಾಮಗಾರಿಗಳನ್ನು ವೀಕ್ಷಣೆ ಮಾಡಲಿದ್ದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿ ಚರ್ಚಿಸಲಿದ್ದಾರೆ. ನಂತರ ಬೆಂಗಳೂರಿಗೆ ತೆರಳಲಿದ್ದಾರೆ. ಟಿನರಸೀಪುರ ತಾಲೂಕಿನ ನಾಗಲಗೆರೆ ಗ್ರಾಮದಲ್ಲಿ ಅಂಬೇಡ್ಕರ್ ಭಾವಚಿತ್ರವನ್ನು ವಿರೂಪಗೊಳಿಸಿದ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಸಲಾಯಿತು. ಪಟ್ಟಣದ ಮಿನಿ ವಿಧಾನಸೌಧದ ಮುಂಭಾಗದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆಯ ವಿರುದ್ಧ ಧಿಕ್ಕಾರದ ಘೋಷಣೆ ಮೊಳಗಿಸಲಾಯಿತು. ಟಿನರಸೀಪುರ ತಾಲೂಕಿನಲ್ಲಿ ಅಸ್ಪೃಶ್ಯತೆ ಆಚರಣೆ ಮತ್ತು ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡುವಂತಹ ಘಟನೆಗಳು ನಡೀತಾ ಇವೆ. ದಲಿತರಿಗೆ ರಕ್ಷಣೆ ನೀಡುವಲ್ಲಿ ತಾಲೂಕು ಆಡಳಿತ ಮತ್ತು ಸಮಾಜ ಕಲ್ಯಾಣ ಇಲಾಖೆ ವಿಫಲವಾಗಿದೆ. ಘಟನೆ ನಡೆದು ಹಲವು ದಿನಗಳೇ ಕಳೆದಿದ್ರೂ ಗ್ರಾಮದಲ್ಲಿ ಶಾಂತಿ ಸಭೆ ನಡೆಸಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಸುಧಾಮಣಿ ದಲಿತ ವಿರೋಧಿ ನೀತಿ ಅನುಸರಿಸ್ತಾ ಇದ್ದು ಕೂಡಲೇ ಅವರನ್ನ ಅಮಾನತು ಮಾಡಬೇಕು, ದಕ್ಷ ಹಾಗೂ ಪ್ರಾಮಾಣಿಕ ಅಧಿಕಾರಿಯನ್ನ ನೇಮಿಸಬೇಕು ಅಂತ ಒತ್ತಾಯಿಸಿದರು.
ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಬಿವೈ ವಿಜಯೇಂದ್ರ ಹುಟ್ಟುಹಬ್ಬದ ಅಂಗವಾಗಿ ಚಾಮುಂಡಿ ಬೆಟ್ಟದಲ್ಲಿ ಇಂದು ಅವರ ಹೆಸರಿನಲ್ಲಿ ವಿಶೇಷ ಪೂಜೆ ನಡೆಸಲಾಯಿತು. ಮೈಸೂರು ನಗರ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಚಾಮುಂಡೇಶ್ವರಿಗೆ ಅರ್ಚನೆ ಮಾಡಿದ ಕಾರ್ಯಕರ್ತರು ವಿಜಯೇಂದ್ರ ಮುಂದಿನ ಮುಖ್ಯಮಂತ್ರಿ ಆಗುವಂತೆ ಪ್ರಾರ್ಥನೆ ಸಲ್ಲಿಸಿ ಸಿಹಿ ಹಂಚಿದ್ರು. ಬಿಜೆಪಿ ಮಹಿಳಾ ಮೋರ್ಚಾ ಕಾರ್ಯದರ್ಶಿ ರೇಣುಕಾ ಮತ್ತು ಮೈಸೂರು ಜಿಲ್ಲಾ ವೀರಶೈವ ಮುಖಂಡರಾದ ರಘು ಮತ್ತಿತರರು ಪಾಲ್ಗೊಂಡಿದ್ದರು. ನಂಜನಗೂಡು ತಾಲೂಕಿನ ಕಾರ್ಯ ಗ್ರಾಮದಲ್ಲಿರುವ ಸಿದ್ದೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸುವ ವಿಚಾರದಲ್ಲಿ ಅರ್ಚಕರ ನಡುವೆ ಕಿತ್ತಾಟ ನಡೆದಿದ್ದು, ಮೂವರು ಅರ್ಚಕರ ಪರವಾಗಿ ಇಡೀ ಗ್ರಾಮವೇ ಒಡೆದು 3 ಬಣಗಳಾಗಿರುವ ಬೆಳವಣಿಗೆ ನಡೆದಿದೆ. ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಸರದಿಯ ಪ್ರಕಾರ ಪೂಜೆ ಸಲ್ಲಿಸಲು 3 ಅರ್ಚಕರಿಗೆ ಅವಕಾಶ ಕಲ್ಪಿಸಲಾಗಿದೆ. ಆದರೆ ಗ್ರಾಮದ ಒಂದು ಬಣದವರು 4ನೇ ಅರ್ಚಕರಿಗೆ ಪೂಜೆ ಸಲ್ಲಿಸಲು ಅವಕಾಶ ಕಲ್ಪಿಸಿರೋದೇ ಈಗ ವಿವಾದಕ್ಕೆ ಕಾರಣವಾಗಿದೆ. ನವೆಂಬರ್ 14 ಮತ್ತು 14ರಂದು ಗ್ರಾಮದಲ್ಲಿ ಜಾತ್ರೆ ನಡೆಯಲಿದ್ದು, ಅರ್ಚಕರ ಪೂಜೆಯ ಸಮಸ್ಯೆ ಬಗೆಹರಿಯುವವರೆಗೂ ಜಾತ್ರೆ ನಡೆಸದಂತೆ ಒಂದು ಬಣ ಒತ್ತಾಯಿಸ್ತಾ ಇದೆ. ಮತ್ತೊಂದು ಬಣ ಜಾತ್ರೆ ನಡೆಸಲೇಬೇಕು ಅಂತ ಪಟ್ಟು ಹಿಡಿದಿದೆ. ಗ್ರಾಮದಲ್ಲಿ 3 ತಲೆಮಾರುಗಳಿಂದ 3ವರಿಗೆ ಮಾತ್ರ ಸರದಿ ಪೂಜೆ ಮಾಡುವ ಪದ್ಧತಿ ಜಾರಿಯಲ್ಲಿರೋದು. ಮರಿಸ್ವಾಮಿ, ಸಿದ್ದಲಿಂಗಪ್ಪ ಮತ್ತು ಸಿದ್ದರಾಜು ತಲಾ 4 ತಿಂಗಳಂತೆ ಸರದಿ ಪೂಜೆ ಸಲ್ಲಿಸ್ತಾ ಇದ್ದಾರೆ. ಆದರೆ ಕಳೆದ 1.5 ವರ್ಷದ ಹಿಂದೆ ಸಿದ್ದರಾಜುರವರಿಗೆ ದಿಗ್ಬಂಧನ ಹಾಕಿದ ಒಂದು ಗುಂಪು 4ನೇ ವ್ಯಕ್ತಿಗೆ ಪೂಜೆ ಮಾಡಲು ಅವಕಾಶ ಕೊಟ್ಟಿದೆ. ಈ ವಿಚಾರ ಈಗ ಜಿಲ್ಲಾಧಿಕಾರಿಗಳ ಮತ್ತು ತಹಸೀಲ್ದಾರ್ ನ್ಯಾಯಾಲಯದ ಮೆಟ್ಟಿಲೇರಿದ್ದು, 2 ನ್ಯಾಯಾಲಯದಲ್ಲಿ ಸಿದ್ದರಾಜುರವರಿಗೆ ಪೂಜೆ ಮುಂದುವರಿಸಲು ಅವಕಾಶ ನೀಡಿ ಆದೇಶ ಹೊರಡಿಸಿವೆ. ಆದರೆ ಒಂದು ಗುಂಪು ಅದಕ್ಕೆ ಕ್ಯಾರೆ ಎನ್ನದೆ 4ನೇ ಅರ್ಚಕನಿಗೆ ಮಣೆ ಹಾಕಿದೆ. ಈ ಬೆಳವಣಿಗೆಯಿಂದ ಗ್ರಾಮದಲ್ಲಿ ಅಶಾಂತಿಯ ವಾತಾವರಣ ಸೃಷ್ಟಿಯಾಗಿದ್ದು, ಜಿಲ್ಲಾಡಳಿತ ಕೂಡಲೇ ಈ ವಿವಾದವನ್ನು ಸರಿಪಡಿಸದೇ ಇದ್ರೆ ಅಚಾತುರ್ಯಗಳು ಸಂಭವಿಸಲಿದ್ದು, ಅದಕ್ಕೆ ಜಿಲ್ಲಾಡಳಿತವೇ ಹೊಣೆಯಾಗಬೇಕಾಗುತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ. ಕಳೆದ 1.5 ವರ್ಷದಿಂದನೂ ಸಹ ನಮಗೆ ಪೂಜೆ ಕಾರ್ಯಗಳು ಯಾವುದೂ ಸಹ ನಡಿಬಿಡ್ತಾ ಇಲ್ಲ. ಯಾರು ಅಂದರೆ ಒಂದು ಕುಟುಂಬ ಆಲ್ರೆಡಿ ಭಾಳ ತೊಂದರೆ ಅನುಭವಿಸ್ಬಿಟ್ಟಿದ್ದೀವಿ. 2 ಕುಟುಂಬದಲ್ಲೂ ಸಹ ಒಂದು ಕುಟುಂಬದಲ್ಲಿ ಒಬ್ಬರು ತೀರೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಇದೇ ನೋವಿನಿಂದಾಡಿ ನಮ್ಮ ಡ್ಯೂಟಿ ಕೊಡಲಿಲ್ಲ ಕಾರಣಕ್ಕೋಸ್ಕರವಾಗಿ ಇವರು ನಮ್ಮ ಸಿದ್ದಲಿಂಗಪ್ಪ, ನಮ್ಮ ಚಿಕ್ಕಪ್ಪನೇ, ಅವರು ತೀರೋಗ್ಬಿಟ್ಟಿದ್ದಾರೆ ಆಲ್ರೆಡಿ. ಈಗ ರೀಸೆಂಟಾಗಿ ಒಂದು 3 ದಿನ ಹತ್ತಿರದಲ್ಲಿ ತೀರೋಗಿರೋ ಘಟನೆ. ಆದರೆ ನಮ್ಮ ಮರುಸ್ವಾಮಿ ಕುಟುಂಬದವರು ಎತ್ಕಟ್ಟಿ ಊರವ್ರನ್ನೀಗ ಈ ಥರ ಮಾಡಿರೋದು ಸ್ವಾಮಿ. ಭೂ ಸುಧಾರಣಾ ಕಾಯ್ದೆಯ ತಿದ್ದುಪಡಿ ವಿರೋಧಿಸಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಇಂದು ಮೈಸೂರಿನ ಜಿಲ್ಲಾಧಿಕಾರಿ ಕಚೇರಿಯ ಬಳಿ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯ ನೇತೃತ್ವ ವಹಿಸಿದ ಸಂಘದ ರಾಜ್ಯಾಧ್ಯಕ್ಷ ಎನ್ಎಸ್ ವರ್ಮಾ ಮಾತನಾಡಿ, ರಾಜ್ಯ ಸರ್ಕಾರ ರೈತರಿಗೆ ಮಾರಕವಾಗಲಿರುವ ಭೂ ಸುಧಾರಣಾ ಕಾಯ್ದೆಗೆ ತಿದ್ದುಪಡಿ ತಂದಿದೆ. ಕೊರೋನಾ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಈ ಮಾರಕ ಕಾನೂನನ್ನ ರೈತರ ಮೇಲೆ ಹೇರಲಾಗಿದೆ. ಇದರಿಂದ ರೈತರು ತಮ್ಮ ಜಮೀನುಗಳನ್ನ ದಲ್ಲಾಳಿಗಳ ಮೂಲಕ 3 ಕಾಸಿಗೆ ಮಾರಿಕೊಂಡ್ರೆ ದಲ್ಲಾಳಿಗಳು 10 ಕಾಸಿಗೆ ದೊಡ್ಡ ಕಂಪನಿಗಳಿಗೆ ಮಾರಿ ಲಾಭ ಪಡಿತಾರೆ. ಇದರ ಹಿಂದೆ ರೈತರನ್ನ ಬೀದಿ ಪಾಲು ಮಾಡುವ ಹುನ್ನಾರ ನಡೀತಾ ಇದೆ ಅಂತ ಆರೋಪಿಸಿದ್ರು. ಪ್ರತಿಭಟನೆಯಲ್ಲಿ ಸಂಘದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಲೋಕೇಶ್, ಬಿಎನ್ ಕನಕ, ಪಾಪೇಗೌಡ ಸೇರಿದಂತೆ ಹಲವರು ಪಾಲ್ಗೊಂಡಿದ್ರು. ರೈತರಿಗೆ ಮಾರಣ ಹೋಮ ಬರೀತಿದೆ. ಏತಕ್ಕೆಂದರೆ ಈ ತಿದ್ದುಪಡಿ ಕಾಯ್ದೆ ಜಾರಿಗೆ ಬಂದರೆ ರೈತರು ಕಂಪ್ನಿ ಫಾರ್ಮ್ಗಳಲ್ಲಿ ದಲ್ಲಾಳಿಗಳಾಗಿ ಕೂಲಿ ಆಳುಗಳಾಗಿ ದುಡಿಬೇಕಾಗುತ್ತೆ. ಈ ಕಾಯ್ದೆ ತಿದ್ದುಪಡಿ ತಂದಾಗ ದಲ್ಲಾಳಿಗಳು ಪ್ರತಿ ಗ್ರಾಮದಲ್ಲಿ ಉಟ್ಕೋತಾರೆ. ರೈತರ ಜಮೀನುಗಳನ್ನು 3 ಕಾಸಿಗೆ ಮಾರಿಬಿಟ್ಟು 6 ಕಾಸಿಗೆ ಕಂಪನಿಗಳಿಂದ ಇವರು ಲಾಭ ಪಡ್ಕೊಂಡು ರೈತರನ್ನು ಬೀದಿ ಪಾಲು ಮಾಡ್ತಾರೆ. ಒಂದು ಕುಟುಂಬದಲ್ಲಿ 4 ಜನ ಇದ್ದರೆ ಅವರಿಗೆ ಒಂದು 4 ಎಕರೆ ಇದ್ದರೆ ಆ 4 ಎಕರೆ ಮಾರಿಬಿಟ್ಟು ಬಂದ 1 ಎಕರೆ ದುಡ್ಡನ್ನು ಇವರು ಸ್ವಂತ ಉಪಯೋಗಕ್ಕೆ ಖರ್ಚು ಮಾಡೋ, ಏನಾದರೂ ತೊಂದರೆಗಳಿದ್ದರೆ ಖರ್ಚು ಮಾಡಿ ಕೊನೆಗೆ ದುಡ್ಡೇ ಉಳಿಯದೆ ಕೂಲಿಗಳಾಗಿ ದುಡಿಬೇಕಾಗುತ್ತೆ. ಇದು ಒಂಥರ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ರೈತರನ್ನು ಗುಲಾಮರನ್ನಾಗಿ ದುಡಿಸುವ ಹುನ್ನಾರಾಗಿದೆ. ಮೈಸೂರು ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಇಂದು ಮೈಸೂರಿನ ಕಾಂಗ್ರೆಸ್ ಭವನದಲ್ಲಿ ಕೆಪಿಸಿಸಿ ಆರೋಗ್ಯ ಹಸ್ತ ಯೋಜನೆಯ ಕೊರೋನಾ ವಾರಿಯರ್ಸ್ಗಳಿಗೆ ಆರೋಗ್ಯ ಕವಚ ಬಾಂಡ್ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಕೆಪಿಸಿಸಿ ಆರೋಗ್ಯ ಹಸ್ತ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಮಾಜಿ ಸಂಸದ ಆರ್ ಧ್ರುವನಾರಾಯಣ್ ಆರೋಗ್ಯ ಕವಚ ಬಾಂಡ್ ವಿತರಿಸಿ ಮಾತನಾಡಿ, ಆರೋಗ್ಯ ಹಸ್ತ ಕಾರ್ಯಕರ್ತರು ಕೊರೋನಾ ಸಂದರ್ಭದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸದೆ ದುಡಿದಿದ್ದು ಅವರಿಗೆ ತಲಾ 1 ಲಕ್ಷ ರೂಪಾಯಿಗಳ ಗ್ರೂಪ್ ಇನ್ಶೂರೆನ್ಸ್ ಬಾಂಡ್ಗಳನ್ನು ವಿತರಿಸ್ತಾ ಇದ್ದೇವೆ. ಮೈಸೂರಿನ ನಂತರ ಹುಣಸೂರಿನಲ್ಲೂ ಬಾಂಡ್ಗಳ ವಿತರಣೆ ನಡೆಯುತ್ತೆ ಎಂದರು.
ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ, ಜಿಲ್ಲಾ ಗ್ರಾಮಾಂತರ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಬಿಜೆ ವಿಜಯಕುಮಾರ್, ಸಂಚಾಲಕರಾದ ಶಿವನಾಗಪ್ಪ, ಮಾರುತಿ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಂಗಸ್ವಾಮಿ ಮತ್ತು ಹಿರಿಯ ಕಾಂಗ್ರೆಸ್ ಮುಖಂಡರು ಸಮಾರಂಭದಲ್ಲಿ ಪಾಲ್ಗೊಂಡಿದ್ದರು. ಕಾಂಗ್ರೆಸ್ ಅಧ್ಯಕ್ಷರಾದ ಮಾನ್ಯ ವಿಜಯಕುಮಾರ್ ಅವರು ಈ ಒಂದು ಕೊರೋನಾ ವಾರಿಯರ್ಸ್ ಏನಿದ್ದಾರೆ ಅವರಿಗೆ ಅವರ ಒಂದು ಹಿತದ ಸುರಕ್ಷತೆಯ ದೃಷ್ಟಿಯಿಂದ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯಿಂದ ಪ್ರತಿಯೊಬ್ಬರಿಗೂ ಕೂಡ 1 ಲಕ್ಷ ರೂಪಾಯಿನ ಗ್ರೂಪ್ ಇನ್ಶೂರೆನ್ಸ್ನ ಒಂದು ಬಾಂಡನ್ನು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ನಿನ್ನೆ ನಾವು ಕೇರಳ ವಿಧಾನಸಭಾ ಕ್ಷೇತ್ರ ಮತ್ತು ಮಧ್ಯಾಹ್ನದಲ್ಲೇ ಹುಣಸೂರು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಈ ಬಾಂಡ್ ವಿತರಣೆ ಮಾಡಿದ್ವಿ. ಮತ್ತು ಮಧ್ಯಾಹ್ನದಲ್ಲೇ ಹೆಗಡೆಕೋಟೆಗೂ ಕೂಡ ಹೋಗಿ ನಾವು ಈ ಬಾಂಡ್ ವಿತರಣೆ ಮಾಡ್ತೇವೆ. ನಾನು ಮೊದಲನೇದಾಗಿ ಈ ಆರೋಗ್ಯ ಹಸ್ತ ಅಂತ ಕಾರ್ಯಕ್ರಮದಲ್ಲಿ ಈ ಕೋವಿಡ್ಗೆ ಭಯಭೀತರಾಗಿದ್ದಂಥ ಸಂದರ್ಭದಲ್ಲಿ ಧೈರ್ಯವಾಗಿ ನಾವು 3 ಕಡೆಗೆ ಹೋಗಿ ತಪಾಸಣೆ ಮಾಡ್ತೀವಿ, ಮನೆಗೆ ಹೋಗಿ ಅಂತ ಭಾಳ ಧೈರ್ಯದಿಂದ ಮುನ್ನುಗ್ಗಿ ಬಂದಿರತಕ್ಕಂಥ ಎಲ್ಲ ಕೊರೋನಾ ವಾರಿಯರ್ಸ್ ಅವರಿಗೆ ಪಕ್ಷದ ವತಿಯಿಂದ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತೇನೆ. ಕಾಂಗ್ರೆಸ್ ಮುಖಂಡ ವಿನಯ್ ಕುಲಕರ್ಣಿ ಅವರನ್ನ ಸಿಬಿಐ ವಿಚಾರಣೆಗೊಳಪಡಿಸಿರುವ ಪ್ರಕರಣಕ್ಕೆ ಮಾಜಿ ಸಂಸದರಾದ ಆರ್ ಧ್ರುವನಾರಾಯಣ್ ಮತ್ತು ಶಾಸಕರಾದ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ತೀವ್ರ ಖಂಡನೆ ಸೂಚಿಸಿದ್ದಾರೆ. ಮೈಸೂರಿನಲ್ಲಿ ಇಂದು ಪ್ರತಿಕ್ರಿಯೆ ನೀಡಿರುವ ಅವರು, ವಿನಯ್ ಕುಲಕರ್ಣಿ ಯಾವುದೇ ಅಕ್ರಮ ಪ್ರಕರಣಗಳಲ್ಲಿ ಭಾಗಿಯಾಗಿಲ್ಲ ಅನ್ನುವ ವಿಶ್ವಾಸ ನಮಗಿದೆ. ತನಿಖೆ ನಡೀತಾ ಇದ್ದು ಸತ್ಯಾಸತ್ಯತೆಗಳು ಹೊರಬರಲಿವೆ ಎಂದರು. ದೇಶದೆಲ್ಲೆಡೆ ಕಾಂಗ್ರೆಸ್ ಪಕ್ಷವನ್ನ ಮಾತ್ರವಲ್ಲದೆ ವಿರೋಧ ಪಕ್ಷಗಳ ನಾಯಕರನ್ನ ಸದೆ ಬಡಿಯಲು ಕೇಂದ್ರದ ಬಿಜೆಪಿ ಸರ್ಕಾರ ಹುನ್ನಾರ ನಡೆಸಿದೆ. ಆದಾಯ ತೆರಿಗೆ ಇಲಾಖೆ ಮತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳ ಮೂಲಕ ಕಾಂಗ್ರೆಸ್ ಮುಖಂಡರಿಗೆ ತೊಂದರೆ ಕೊಡುತ್ತಿದ್ದಾರೆ. ಸಿಬಿಐ, ಆದಾಯ ತೆರಿಗೆ ಮತ್ತು ಇಡಿ ಅಧಿಕಾರಿಗಳು ಬಿಜೆಪಿಯ ಏಜೆಂಟ್ರಂತೆ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪಿಸಿದ್ರು. ಅವರು ಶಾಸಕರಾಗಿ ಮತ್ತೆ ಯುವ ಕಾಂಗ್ರೆಸ್ನ ಪದಾಧಿಕಾರಿಗಳಾಗಿ ಕೆಲಸ ಮಾಡಿದಂಥವರು ಕಾನೂನಿನ ಚೌಕಟ್ಟಿನಲ್ಲಿ ಈಗಾಗಲೇ ತನಿಖೆ ನಡೀತಿದೆ. ತನಿಖೆದ ಸತ್ಯಾಸತ್ಯತೆ ಹೊರಗಡೆ ಬರಬೇಕು. ಈಗಲೇ ನಾವು ಅದ್ರ ಬಗ್ಗೆ ಪ್ರತಿಕ್ರಿಯೆ ನೀಡೋದು ಸರಿ ಇಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ವಿನಯ್ ಕುಲಕರ್ಣಿ ಅವರು ಯಾವುದೇ ರೀತಿಯಾಗಿ ಈ ರೀತಿಯ ಒಂದು ಕೊಲೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತಕ್ಕಂಥ ವಿಶ್ವಾಸ ನಮಗಿದೆ. ಸೊ ಅದನ್ನು ಅವರು ನ್ಯಾಯಾಲಯದಲ್ಲಿ ಅದ್ರ ಬಗ್ಗೆ ಹೋರಾಟ ನಡೆಸ್ತಾರೆ. ಸೊ ನನಗನ್ಸುತ್ತೆ ಯಾವುದೇ ರೀತಿ ಬಂಧನ ಆಗೋದಿಲ್ಲ ಅಂತಕ್ಕಂಥ ನಂಬಿಕೆ ನಮಗಿದೆ. ಪದೇ ಪದೇ ಕಾಂಗ್ರೆಸ್ ನಾಯಕರಿಗೆ ಟಾರ್ಗೆಟ್ ಆಗ್ತಾ ಇರೋದು ಯಾಕೆ? ಇದು ಒಂದು ಕಡೆ ಅಲ್ಲ, ದೇಶವ್ಯಾಪಿ ಬರೀ ಕಾಂಗ್ರೆಸ್ ಪಕ್ಷನೇ ಒಂದೇ ಅಲ್ಲ, ವಿರೋಧ ಪಕ್ಷದ ನಾಯಕರುಗಳನ್ನು ಸದೆ ಬಡಿತಕ್ಕಂಥ ತಂತ್ರವನ್ನು ಕೇಂದ್ರದ BJP ಸರ್ಕಾರ ಅವರ ಇನ್ಕಮ್ ಟ್ಯಾಕ್ಸ್ನವ್ರನ್ನ, ED ಅವ್ರನ್ನ, CBI ಅವ್ರನ್ನ ಬಿಟ್ಟು ಈ ರೀತಿ ಪ್ರಕರಣಗಳಲ್ಲಿ ಕಾಂಗ್ರೆಸ್ ಮುಖಂಡರನ್ನ ಸೇರಿಸ್ತಕ್ಕಂಥದ್ದು, ತೊಂದರೆ ಕೊಡ್ತಕ್ಕಂಥದ್ದು ಮತ್ತು ಆ ಪಕ್ಷ ಬೆಳವಣಿಗೆ ಆಗಬಾರ್ದು ಅನ್ನೋ ದೃಷ್ಟಿನಲ್ಲಿ ಈ ರೀತಿ ಅವರ ಏಜೆಂಟ್ರಂತೆ, ಭಾರತೀಯ ಜನತಾ ಪಕ್ಷದ ಏಜೆಂಟ್ರಂತೆ ಆ ಒಂದು CBI, ED, ಇನ್ಕಮ್ ಟ್ಯಾಕ್ಸ್ನವ್ರನ್ನ ಅವರ ತಾಳಕ್ಕೆ ಕುಣಿಯುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇದು ಹೆಚ್ಚು ದಿವಸ ನಡೆಯೋದಿಲ್ಲ. ಸೊ ಹಾಗಾಗಿ ವಿನಯ್ ಕುಲಕರ್ಣಿ ಅವರು ಇದರಿಂದ ಹೊರಗಡೆ ಬರ್ತಾರೆ. ಅವರು ಸರ್ ಅವ್ರನ್ನ ಬಿಜೆಪಿ ಸೇರಿಸಬೇಕು ಅಂತ ತುಂಬಾ ದಿನಗಳಿಂದ ಮಾನ್ಯ DK ಶಿವಕುಮಾರ್ ಅವರು ಮೊದಲನೇ ಬಾರಿಗೆ ಅವರ ರೈಡ್ ಆದಾಗ, ED ಅವರು ರೈಡ್ ಮಾಡಿದಾಗ ಆ ಹೋಟೆಲ್ ಈಗಲ್ಟನ್ಲೇ ಇದ್ದರು. ಆ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಶಿವಕುಮಾರ್ ಅವರಿಗೆ ಅಮಿತ್ ಶಾ ಅವರು ಹೇಳಿದ್ದಾರೆ BJP ಪಕ್ಷಕ್ಕೆ ಸೇರ್ಕೊಳ್ಳಿ ಅಂತೇಳಿ. ಈ ರೀತಿ ನಾನು ಹೇಳಿದ್ನಲ್ಲ, ಒಬ್ಬ ಸರ್ಕಾರದ ಅಧಿಕಾರಿಗಳು ಒಂದು ಪಕ್ಷದ ಏಜೆಂಟ್ಗಳಾಗಿ ಇವತ್ತು ಕೆಲಸ ಮಾಡ್ತಿದ್ದಾರೆ. ಇದು ನಾಚಿಕೆಗೇಡಿನ ಪ್ರಸಂಗ. ಹುಬ್ಬಳ್ಳಿ ಧಾರವಾಡದಲ್ಲಿ ಬಲಿಷ್ಠ ನಾಯಕರಾಗಿದ್ದು ಕಾಂಗ್ರೆಸ್ ಪಕ್ಷದಿಂದ. ಸೊ ಅವ್ರನ್ನ ಎಲ್ಲೋ ಒಂದ್ ಕಡೆ ಮಣಿಸಿದ್ರೆ ಅಲ್ಲಿ ಸುಗಮವಾಗಿ ಒಬ್ಬರೇ ಅಲ್ಲ, ಒಬ್ಬ ನಾಯಕರಲ್ಲ, ಬಹುತೇಕ ಬಹಳಷ್ಟು ಜನ ಇಡೀ ಮಹಾರಾಷ್ಟ್ರದಲ್ಲಿ ಈಗ NCP ಶರದ್ ಪವಾರ್ ಅವ್ರಿಗೆ ನೋಟಿಸ್ ಕೊಟ್ಟಿದ್ರು. ಯಾವಾಗ ಅವರ ಪರವಾಗಿ ಜನ ಅಲೆ ಎತ್ತೋ ಸೈಲೆಂಟ್ ಆಗಿದ್ದಾರೆ. ಅಲ್ಲಿ ಮಮತಾ ಬ್ಯಾನರ್ಜಿ ಅವ್ರ ಕಡೆ ಭಾಳಷ್ಟು ಜನರಿಗೆ ಈ ರೀತಿ ನೋಟಿಸ್ ಕೊಡ್ತಕ್ಕಂಥದ್ದು.
ಲಾ ಶುಡ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಬಟ್ ಹಾಗಂತ ಅವರು ಸುಳ್ಳು ಆಪಾದನೆಗಳನ್ನು ಮಾಡಿದರೆ ಅದನ್ನು ಇದು ಮಾಡೋದಕ್ಕಾಗೋದಿಲ್ಲ. ಸರಿಯಾದ ತನಿಖೆ ಆಗಲಿ. ವಿನಯ್ ಕುಲಕರ್ಣಿ ಅವರು ನಿರಪರಾಧಿಯಾಗಿದ್ದರೆ ಖಂಡಿತ ಅವ್ರಿಗೆ ಬರ್ತಾ ಅದರೊಳಗೆ ಪದೇ ಪದೇ ಕಾಂಗ್ರೆಸ್ ನಾಯಕರೇ ಟಾರ್ಗೆಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಪ್ರಭಾವಿ ನಾಯಕ ಅವರು ಆ ಭಾಗದಲ್ಲಿ. BJP ಅವ್ರು ಹಾಗೆ ಅವ್ರು ಮೊದಲೇನೂ ಬಹಳ ಟ್ರೈ ಮಾಡ್ತಿದ್ರು ಅನ್ಸುತ್ತೆ ವಿನಯ್ ಕುಲಕರ್ಣಿ ಅವ್ರನ್ನ ತಮ್ಮ ಪಕ್ಷಕ್ಕೆ ಸೆಳೆಯೋದಕ್ಕೆ. ಅವ್ರು ಅದಕ್ಕೆ ಈಡಾಗಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಈ ರೀತಿ ಹರಾಜ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಅದು BJP ಅವ್ರು ಅಂಥ ಕೆಲಸಗಳನ್ನು ಬಿಡಬೇಕು. ಆ ಮೂಲಕ ಅವ್ರನ್ನ ಸದೆ ಬಿಡಬೇಕು. ಇಲ್ಲಿ BJP ಪ್ರಾಬಲ್ಯ ಸಾಧಿಸಲಿಕ್ಕೆ ಈ ರೀತಿ ಮಾಡ್ತಾ ಇದೆ ಅಂತ ಖಂಡಿತ ಮೇಲ್ನೋಟಕ್ಕೆ ಹಾಗೆ ಕಾಣಿಸಿದೆ. ಬಟ್ ನನಗೆ ನಮ್ಮ ಕಾನೂನಿನೊಳಗೆ ಖಂಡಿತ ನಂಬಿಕೆ ಇದೆ. ಅವ್ರು ನಿರಪರಾಧಿಗಳಾಗಿದ್ದರೆ ಖಂಡಿತ ಅದರಿಂದ ಹೊರಗೆ ಬರ್ತಾರೆ ಇಂಥ ಎಲ್ಲ ಆಪದಗಳಿಂದ. ವರ್ಣ ಗ್ರಾಮದಲ್ಲಿ ತಾಲೂಕು ಹೆಡ್ ಕ್ವಾರ್ಟರ್ಸ್ ಮಾಡಬೇಕು ಅನ್ನೋ ಚರ್ಚೆ ನಡೀತಿದೆ. ನನಗೆ ಇದು ಯಾವುದೂ ಗಮನಕ್ಕೆ ಬಂದಿಲ್ಲ. ಬಟ್ ವರ್ಣ ಮೈಸೂರಿಗೆ ಬಹಳ ಹತ್ತಿರ ಇದೆ. ಹಾಗಾಗಿ ಅದು ತಾಲೂಕು ಹೆಡ್ ಕ್ವಾರ್ಟರ್ ಮಾಡೋದು ಅಷ್ಟೊಂದು ಸಮಂಜಸ ಅಲ್ಲ. ಯಾಕೆಂದರೆ ಮೈಸೂರು ಸಿಟಿಗೆ ಬಹಳ ಹತ್ತಿರ ಇದೆ. ಅದಷ್ಟೊಂದು ಸಮಂಜಸವಾದಂಥ ಯೋಚನೆ ಅಲ್ಲ. ಉಪಚುನಾವಣೆಗಳು ಮುಗಿತಾ ಇದ್ದಂತೆ ರಾಜ್ಯ ಸರ್ಕಾರ ವಿದ್ಯುತ್ ದರ ಏರಿಕೆ ಮಾಡಿರುವ ಬಗ್ಗೆ ಸಾರ್ವಜನಿಕರಿಂದ ಭಾರಿ ಆಕ್ರೋಶ ವ್ಯಕ್ತವಾಗ್ತಿದೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಮತ್ತು ಶಿರಾ ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಗಳ ಮತದಾನ ಪ್ರಕ್ರಿಯೆ ನವೆಂಬರ್ 3ರಂದು ನಡೆಯಿತು. ಅಲ್ಲಿಯವರೆಗೂ ಸುಮ್ಮನಿದ್ದ ರಾಜ್ಯದ ಬಿಜೆಪಿ ಸರ್ಕಾರ ಮತದಾನ ಮುಗಿದ ಮರುದಿನವೇ ಪ್ರತಿ ಯೂನಿಟ್ಗೆ 40 ಪೈಸೆಯಂತೆ ವಿದ್ಯುತ್ ದರ ಹೆಚ್ಚಿಸಿದೆ. ಇದು ರಾಜ್ಯದ ಜನತೆಯಲ್ಲಿ ಅಸಮಾಧಾನ ಉಂಟು ಮಾಡಿದ್ದು, ಚುನಾವಣೆಯ ಸಂದರ್ಭದಲ್ಲಿ ಜನಾಕ್ರೋಶವನ್ನ ಎದುರಿಸಬೇಕಾಗುತ್ತೆ ಅನ್ನುವ ಕಾರಣಕ್ಕೆ ಮತದಾನ ನಡೆಯುವವರೆಗೂ ಸುಮ್ಮನಿದ್ದ ಸರ್ಕಾರ ನಂತರ ಏಕಾಏಕಿ ವಿದ್ಯುತ್ ದರಗಳನ್ನ ಏರಿಸಿದೆ. ಅಲ್ಲದೆ ನವೆಂಬರ್ 1ರಿಂದಲೇ ಪೂರ್ವಾನ್ವಯವಾಗುವಂತೆ ದರಗಳನ್ನ ವಿಧಿಸಿದೆ. ಕೊರೋನಾ ಆತಂಕದಿಂದ ಇನ್ನೂ ನಮ್ಮ ದೇಶ ರಾಜ್ಯ ಮುಕ್ತಿ ಹೊಂದಿಲ್ಲ. ಅಲ್ಲದೆ ಲಾಕ್ಡೌನ್ ಅವಧಿಯಲ್ಲಿ ಉಂಟಾದ ಆರ್ಥಿಕ ಏರುಪೇರಿನಿಂದಾಗಿ ಜನರು ಕೂಡ ಸಂಕಷ್ಟದಿಂದಲೂ ಮುಕ್ತಿ ಪಡೆಯಲು ಸಾಧ್ಯವಾಗಿಲ್ಲ. ಆದರೂ ಮಾಸ್ಕ್ ಧರಿಸದಿದ್ರೂ ದಂಡ, ಸಂಚಾರ ನಿಯಮ ಉಲ್ಲಂಘಿಸಿದ್ರೂ ದಂಡ. ಜನರಿಂದ ವಸೂಲಿ ಮಾಡುತ್ತಲೇ ಇರುವ ಸರ್ಕಾರ ಇದೀಗ ವಿದ್ಯುತ್ ದರಗಳನ್ನು ಏರಿಸುವ ಮೂಲಕ ಜನರನ್ನ ದೋಚ್ತಾ ಇದೆ ಅನ್ನುವ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಸರ್ಕಾರ ಜನರನ್ನ ಲೂಟಿ ಮಾಡೋದನ್ನ ಬಿಟ್ಟು ಸಂಕಷ್ಟ ನಿವಾರಿಸುವತ್ತ ಗಮನ ಹರಿಸಬೇಕು ಅನ್ನುವ ಅಭಿಪ್ರಾಯಗಳು ದಟ್ಟವಾಗಿ ಕೇಳಿ ಬರ್ತಾ ಇವೆ.